ಆತ್ಮೀಯರೇ, ನಾನು ಡಾಕ್ಟರ್ ಎಚ್.ಬಿ. ಮಂಜುನಾಥ್ ಅಂತ ಹೇಳಿ ನಿಮ್ಮನ್ನೆಲ್ಲ ದಾವಣಗೆರೆಯ ಒಂದು ದೇವಸ್ಥಾನದಲ್ಲಿರುವ 3 ಅಪರೂಪದ ಲೋಹ ವಿಗ್ರಹಗಳು ಹಾಗೂ ಆ ದೇವಸ್ಥಾನ ಮತ್ತು ಅದರ ರಥೋತ್ಸವಕ್ಕೆ ಸಂಬಂಧಪಟ್ಟ ಹಾಗೆ ನಾನು ನಿಮಗೆ ಮಾಹಿತಿಗಳನ್ನು ಕೊಡ್ತೇನೆ. ತುಂಬ ಚೆನ್ನಾಗಿರುತ್ತೆ, ಇದನ್ನು ನೋಡಿ ಮತ್ತು ಹಂಚಿಕೊಳ್ಳಿ. ಆತ್ಮೀಯ ವೀಕ್ಷಕರೇ, ನಾನೀಗ ತಮಗೆಲ್ಲ ಅಪರೂಪವಾದ 3 ವಿಗ್ರಹಗಳನ್ನು ತೋರಿಸ್ತಾ ಇದ್ದೇನೆ. ಆ ವಿಗ್ರಹಗಳ ಕುರಿತಾಗಿ, ಅದರ ವಿಶೇಷತೆ ಕುರಿತಾಗಿ ಹೇಳೋದಕ್ಕಿಂತ ಮೊದಲು ನಾನೀಗ ನಿಂತಿರೋದು ಬಹಳ ವಿಶೇಷವಾದ, ಯಾರಿಗೂ ಸಾಮಾನ್ಯವಾಗಿ ಲಭ್ಯ ಆಗದೇ ಇರುವಂತಹ ನಂದಿಯ ವಿಗ್ರಹ ಇದು. ಇದರಲ್ಲಿ ನಂದಿಯ ಮುಖ ಇದೆ, ಕೆಳಗೆ ಮನುಷ್ಯನ ದೇಹ ಇದೆ. ಇದು ಎಷ್ಟು ಗಾತ್ರ ಇದಿದೆ, ಹತ್ತತ್ರ 4.5 ಅಡಿ ಇರಬಹುದು. ಅದರ ಗಾತ್ರ ಗೊತ್ತಾಗ್ಲಿ ಅಂತಾನೆ ಅದರ ಪಕ್ಕದಲ್ಲಿ ನಾನು ನಿಂತ್ಕೊಂಡು ಮಾತಾಡ್ತಾ ಇದ್ದೇನೆ. ಇದೇ ರೀತಿ ಅಪರೂಪವಾದ ಮತ್ತೆರಡು ವಿಗ್ರಹಗಳನ್ನು ನಿಮಗೆ ತೋರಿಸ್ತೇನೆ, ಅದರ ವಿವರ ಹೇಳ್ತೇನೆ. ಇದು ಇರೋದು ನಮ್ಮ ದಾವಣಗೆರೆ ಮಹಾನಗರದ ಪ್ರಮುಖ ವಾಣಿಜ್ಯೋದ್ಯಮ ಹೃದಯ ಭಾಗವಾಗಿರುವ ನಗರದ ರಾಜಬೀದಿ ಚೌಕಿಪೇಟೆಯ ಶ್ರೀ ಗುರು ಶಿವಯೋಗಿ ಬಕ್ಕೇಶ್ವರ ಮಹಾಸ್ವಾಮಿ ದೇವಸ್ಥಾನದ ಆವರಣದಲ್ಲಿ. ನಾನೀಗ ನಿಂತಿರೋದು ಮಹಾಸ್ವಾಮಿಗಳ ಮಹಾರಥೋತ್ಸವದ ಪುರಾತನವಾದ ತೇರುಗಡ್ಡೆ ಮುಂದೆ ನಾನು ನಿಂತಿದ್ದೇನೆ. ಅದರ ಮುಂದೆ ಈ ನಂದಿ ಇದೆ. ಈ ನಂದಿಯ ವಾಹನ ಅಂತ ಹೇಳಿ, ನಂದಿ ವಾಹನೋತ್ಸವ ಅಂತ ಹೇಳಿ, ಮಹಾರಥೋತ್ಸವದ ಮಾರನೆಯ ದಿವಸ ಅದು ಉಚ್ಛ್ರಾಯೋತ್ಸವ ಅಂತ ಹೇಳ್ತಾರೆ, ಹುಚ್ಚಯ್ಯನ ತೇರು ಅಂತಲೂ ಕರೀತಾರೆ. ಅವಾಗ ಇದನ್ನು ಮಾಡ್ತಾರೆ. ಇದರ ವಿಶೇಷ ಮತ್ತು ನಾನು ಮತ್ತೆರಡು ತೋರಿಸುವ ವಿಗ್ರಹಗಳ ವಿಶೇಷ ಹೇಳೋದಕ್ಕಿಂತ ಮುಂಚಿತವಾಗಿ ಬಕ್ಕೇಶ್ವರರ ಕುರಿತಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಅಷ್ಟೇ ಅಲ್ಲ, ಈ ವಿಗ್ರಹಗಳು ಯಾರು ಮಾಡಿಸಿಕೊಟ್ರು ಅಂದಾಗ ನಿಮಗೆ ರೋಮಾಂಚನ ಆಗುತ್ತೆ. ಮೈಸೂರು ಸಂಸ್ಥಾನದ ಹಳೆಯ ಅರಸರುಗಳು ಈ ವಿಗ್ರಹವನ್ನು ಮಾಡಿಸಿಕೊಟ್ಟಿದ್ದಾರೆ ಬಕ್ಕೇಶ್ವರ ಮಹಾಸ್ವಾಮಿಯ ಮೇಲಿನ ಭಕ್ತಿಪೂರ್ವಕವಾಗಿ ಅಂದಾಗ ನಿಮಗೆ ಇದರ ವಿಶೇಷತೆ ಅರ್ಥ ಆಗುತ್ತೆ. ಹಾಗಾಗಿ ಈ ವಿಗ್ರಹಗಳ ಕುರಿತಾಗಿ ಹೇಳೋದಕ್ಕಿಂತ ಮೊದಲು ನಮ್ಮ ಚೌಕಿಪೇಟೆ ಹಾಗೂ ಬಕ್ಕೇಶ್ವರ ಮಹಾಸ್ವಾಮಿ ಬಗ್ಗೆ ನಿಮಗೊಂದು ಸ್ವಲ್ಪ ಮಾಹಿತಿ ಕೊಡ್ತೇನೆ, ಬನ್ನಿ. ನಾನೀಗ ದಾವಣಗೆರೆ ಮಹಾನಗರದ ಹೃದಯ ಭಾಗದಂತಿರುವ ಪ್ರಮುಖ ವಾಣಿಜ್ಯೋದ್ಯಮದ ರಾಜಬೀದಿಯಾಗಿರುವ ಚೌಕಿಪೇಟೆಯಲ್ಲಿದ್ದೇನೆ. ಇದು ಚೌಕಿಪೇಟೆಯ ಪಶ್ಚಿಮ ಭಾಗ. ನಾನು ಹೀಗೆ ತಿರುಗಿದಾಗ ನಿಮಗೆ ಚೌಕಿಪೇಟೆಯ ಪೂರ್ವ ಭಾಗವನ್ನು ಕಾಣಿಸುತ್ತೆ. ಆ ಪೂರ್ವ ಭಾಗದಲ್ಲಿ ಇದು ಸದಾ ವ್ಯಾಪಾರಿ ಕೇಂದ್ರ ಆಗಿರೋದ್ರಿಂದ ವಾಹನಗಳಿಂದ, ಜನರ ಓಡಾಟದಿಂದ ಗಿಜಿಗುಡ್ತಾ ಇರುತ್ತೆ. ಈಗ ನೀವು ಚೌಕಿಪೇಟೆಯ ಪೂರ್ವ ಭಾಗವನ್ನು ನೋಡ್ತಾ ಇದ್ದೀವಿ. ಪೂರ್ವ ಪಶ್ಚಿಮ ಮಧ್ಯ ಭಾಗದಲ್ಲಿ ಶ್ರೀ ಗುರು ಶಿವಯೋಗಿ ಬಕ್ಕೇಶ್ವರ ದೇವಸ್ಥಾನ ಇಲ್ಲಿ ಇದೆ. ಈ ದೇವಸ್ಥಾನದ ವಿಶೇಷ ಹೇಳ್ತೇನೆ, ಬನ್ನಿ. ಬಕ್ಕೇಶ್ವರ ಮಹಾಸ್ವಾಮಿಗಳವರ ದೇವಸ್ಥಾನದ ಮುಂದೆ ನಾನಿದ್ದೇನೆ. ಈ ಶ್ರೀ ಗುರು ಶಿವಯೋಗಿ ಬಕ್ಕೇಶ್ವರ ಮಹಾಸ್ವಾಮಿಗಳ ದೇವಸ್ಥಾನದ ಮುಂಭಾಗದಲ್ಲಿ, ಪ್ರವೇಶದಲ್ಲೇನೆ ನಿಮಗೆ ಕೈಲಾಸದಲ್ಲಿ ಅವನು ನಂದಿಯ ಮುಂದುಗಡೆ ಅಥವಾ ಹಿಂಭಾಗದಲ್ಲಿ ಕೂತಿರುವ ಸಾಕ್ಷಾತ್ ಪರಮೇಶ್ವರ, ಗಣಪತಿ, ಪಾರ್ವತಿಯರ ಸಹಿತಾಗಿ ಕೂತಿರೋದು ಮತ್ತು ಅಕ್ಕಪಕ್ಕದಲ್ಲಿ ಅನೇಕ ದೇವತೆಗಳ ವಿಗ್ರಹಗಳು ನಿಮಗೆ ಕಂಡು ಬರುತ್ತವೆ. ಅಲ್ಲಿ ವೀರಭದ್ರನಿಂದ ಮೊದಲುಗೊಂಡು ಕಣ್ಮುಖನಿಂದ ಆದಿಯಾಗಿ ಅನೇಕ ದೇವತಾ ವಿಗ್ರಹಗಳು ನಿಮಗಲ್ಲಿ ಕಾಣಿಸುತ್ತೆ. ಶ್ರೀ ಗುರು ಶಿವಯೋಗಿ ಬಕ್ಕೇಶ್ವರರು ಸಾಮಾನ್ಯ ಪವಾಡ ಪುರುಷರಲ್ಲ. ಇವರು ಅಪ್ರತಿಮವಾದ ಲೀಲಾ ಪವಾಡಗಳನ್ನು ಮೆರೆದ ವ್ಯಕ್ತಿಗಳಾಗಿದ್ದಾರೆ. ಬನ್ನಿ, ನಾವೀಗ ಒಳಗೆ ಹೋಗಿ ಅವರ ಗದ್ದಿಗೆಯನ್ನು ನೋಡೋಣ. ಇದು ಬಕ್ಕೇಶ್ವರ ಮಹಾಸ್ವಾಮಿಗಳವರ ಕರ್ತೃ ಗದ್ದಿಗೆ. ಇದು ಶ್ರೀ ಗುರು ಶಿವಯೋಗಿ ಬಕ್ಕೇಶ್ವರ ಮಹಾಸ್ವಾಮಿಗಳವರು 1770ನೇ ಇಸವಿನಲ್ಲಿ, ಅಂದರೆ ಬಹುಶಃ ಈಗ ಒಂದು 256 ವರ್ಷಗಳ ಕೆಳಗೆ ಅವರು ಭೂಮಿಯಲ್ಲಿ ಅವತರಿಸಿದರು ಅಂತ ಹೇಳಬಹುದು. ಆ ಶ್ರೀ ಗುರು ಶಿವಯೋಗಿ ಬಕ್ಕೇಶ್ವರ ಮಹಾಸ್ವಾಮಿಗಳವರ ಮೂಲ ಅಂದರೆ ಅವರ ಹುಟ್ಟೂರು ನಮ್ಮ ದಾವಣಗೆರೆ ಜಿಲ್ಲೆ ಮತ್ತು ತಾಲೂಕಿನಲ್ಲೇ ಇರುವ ಹೆಬ್ಬಾಳು ಅನ್ನುವ ಗ್ರಾಮಕ್ಕೆ ಸಮೀಪವಾಗಿರುವ ಗುಮ್ಮನೂರು ಅಂತ ಹೇಳಿ, ಗುಮ್ಮನೂರಿನ ಬಸವಲಿಂಗಯ್ಯ ಮತ್ತು ಪಾರ್ವತಮ್ಮನವರ ಗರ್ಭಾಂಬುದಿಯಲ್ಲಿ ಇವರ ಜನನವಾಗುತ್ತೆ. ಇವರ ಜನನಕ್ಕೆ ಆಶೀರ್ವಾದವನ್ನು ಮಾಡಿದವರು ಮಹಾಪುರುಷರೊಬ್ಬರು ನಿಮ್ಮಲ್ಲಿ ಜನಿಸ್ತಾರೆ ಶಿಶುವಾಗಿ, ಅದು ರುದ್ರಾಂಶ ಸಂಭೂತರಾಗಿರ್ತಾರೆ ಅಂತ ಹೇಳಿದ್ದು ಆ ಹೆಬ್ಬಾಳು ರುದ್ರಸ್ವಾಮಿ ಮಠದ ಮಹಾರುದ್ರೇಶ್ವರರು ಹೇಳಿದರು ಅದನ್ನು. ಅದೇ ಪ್ರಕಾರವಾಗಿ 1770ರಲ್ಲಿ ಜನಿಸಿದ ಬಕ್ಕೇಶ್ವರ ಅಂತ ಅವರಿಗೆ ಹೆಸರಿಟ್ಟಿದ್ದು ಸಹ ಬಹಳ ವಿಶೇಷವಾಗಿದೆ. ಹುಟ್ಟುವಾಗ ಆ ಮಗುವಿನ ತಲೆಯ ಮೇಲೆ ಒಂದು ಬೊಕ್ಕೆ ಇದ್ದಿದ್ದರಿಂದ ಬಕ್ಕೇಶ ಅಂತ ನಾಮಕರಣವನ್ನು ಮಾಡಿದರು. ಈ ಬಕ್ಕೇಶ ಮುಂದೆ ಬಕ್ಕೇಶ್ವರ ಮಹಾಸ್ವಾಮಿಗಳಾಗುವಾಗ ಪೂರ್ವದಲ್ಲಿ ಅವರು
ದೇಶ ಸಂಚಾರ ಮಾಡ್ತಾ, ಬಾಲಕನಾಗಿದ್ದಾಗನೇ ದೇಶ ಸಂಚಾರಕ್ಕೆ ಹೊರಟು ದೇಶ ಪರ್ಯಟನೆ ಮಾಡಿ ಆಮೇಲೆ ತನ್ನ ಲೀಲಾ ಪವಾಡಗಳನ್ನು ಮೆರಿತಾ ಜನರನ್ನ ನಾನು ಹರಿಸೋದಕ್ಕೆ ಈ ಕ್ಷೇತ್ರವೇ ಬೇಕು ಅಂತ ಹೇಳಿ ದಾವಣಗೆರೆಗೆ ಬಂದು ನೆಲೆಸಿದ್ದು. ಬಹುಶಃ ಅವರು 1802ನೇ ಇಸ್ವಿಯ ಹಾಗೆ ದಾವಣಗೆರೆಗೆ ಬಂದು ನೆಲೆಸಿದರು. ಇವರು ಮೂಲತಃ ದಾವಣಗೆರೆಗೆ ಬಂದಾಗ ನೆಲೆಸಿದ್ದು ನಮ್ಮ ದಾವಣಗೆರೆಯ ಹಳೆ ಊರಿನ ದುರ್ಗಾಂಬಿಕಾ ಮತ್ತು ಆಂಜನೇಯನ ಗುಡಿ, ಹನುಮಂತ ದೇವರ ಗುಡಿ ಅಂತ ಹೇಳ್ತಾರೆ, ಅದರ ಹತ್ತಿರದಲ್ಲಿರುವ ಒಂದು ಓಣಿಯಲ್ಲಿ ಮಠವನ್ನು ಮಾಡಿಕೊಂಡು, ದೇವಾಂಗಪೇಟೆಗೆ ಹಿಂಭಾಗದಲ್ಲಿ ಮಠವನ್ನು ಮಾಡಿಕೊಂಡು ಶ್ರೀ ಗುರು ಶಿವಯೋಗಿ ಬಕ್ಕೇಶ್ವರರ ಅಲ್ಲಿದ್ದು ನಾನಾ ರೀತಿಯ ಲೀಲಾ ಪವಾಡಗಳನ್ನು ಮೆರೆಸ್ತಾ ಇದ್ರು. ಆ ಹೊತ್ತಿಗಾಗಲೇ ದಾವಣಗೆರೆ ದೊಡ್ಡ ವ್ಯಾಪಾರಿ ಕೇಂದ್ರವಾಗಿ ಪ್ರಖ್ಯಾತವಾಗಿತ್ತು, ಆದರೆ ಈಗಿನಷ್ಟು ದೊಡ್ಡದಾಗಿ ಅಲ್ಲ. ಅವನು 1801ನೇ ಇಸ್ವಿನಲ್ಲಿ ದಾವಣಗೆರೆಗೆ ಬಂದಿದ್ದ ವಿದೇಶಿ ಯಾತ್ರಿಕ ಫ್ರಾನ್ಸಿಸ್ ಬುಕಾನಿನ್ ಹೇಳೋ ಪ್ರಕಾರ ಆ ಕಾಲದಲ್ಲಿ ಕೇವಲ 500 ಮನೆಗಳ ದಾವಣಗೆರೆ ಆಗಿತ್ತು. ಈ 500 ಮನೆಗಳ ದಾವಣಗೆರೆನಲ್ಲಿ ಅನೇಕ ಪ್ರಸಿದ್ಧ ವರ್ತಕರು ಇಲ್ಲಿಗೆ ಬೇರೆ ಕಡೆಯಿಂದ ಬರೋದು, ಸಾಗರ ಮತ್ತು ಇಕ್ಕೇರಿ ಕಡೆಯಿಂದ ಕಾಳುಮೆಣಸು ಮತ್ತು ಅಡಿಕೆಯನ್ನು ತರಿಸಿ ಅದನ್ನು ತಮಿಳುನಾಡಿನ ಆರ್ಕಾಟ್ ಹತ್ತಿರವಿರುವ ವಲ್ಲಜಪೇಟೆಗೆ ತಗೊಂಡು ಹೋಗಿ ಅದನ್ನು ಮಾರಾಟ ಮಾಡ್ತಾ ಇದ್ರು. ಎತ್ತಿನ ಬಂಡಿಯಲ್ಲಿ 320 ಮೈಲಿ ಪ್ರಯಾಣ ಮಾಡಿ ಅಲ್ಲಿಗೆ ಮುಟ್ಟಿಸಿ ಬರ್ತಾ ಇದ್ರು ವ್ಯಾಪಾರ ಮಾಡಿ. ಅಲ್ಲಿಂದ ಬರುವಾಗ ವಿದೇಶಗಳಿಂದ ಮದರಾಸಿಗೆ ಹಡಗಿನಲ್ಲಿ ಬಂದ ಅನೇಕ ವಿದೇಶಿ ವಸ್ತುಗಳು ಅದು ವಲ್ಲಜಪೇಟೆಗೆ ಬಂದಿದ್ದನ್ನು ತಗೊಂಡು ಬಂದು ದಾವಣಗೆರೆಯಲ್ಲಿ ಅದನ್ನು ಮಾರಾಟ ಮಾಡಿ ಬೇರೆ ಬೇರೆ ಕಡೆಗೆ ಮುಟ್ಟಿಸ್ತಾ ಇದ್ರು. ಇಂತಹ ವ್ಯಾಪಾರಿ ಕೇಂದ್ರವಾದ ದಾವಣಗೆರೆ ಚಿಕ್ಕ ರೀತಿಯ ವ್ಯಾಪಾರ ನಡೀತಾ ಇದ್ದಿದ್ದು ಇಡೀ ಕರ್ನಾಟಕದಲ್ಲೇನೆ ಪ್ರಮುಖವಾದ ವಾಣಿಜ್ಯೋದ್ಯಮ ಕೇಂದ್ರಗಳಲ್ಲಿ ಒಂದು, ದೊಡ್ಡ ವ್ಯಾಪಾರಿ ಕೇಂದ್ರದಲ್ಲಿ ಒಂದು ಅಂತ ದಾವಣಗೆರೆ ಗುರುತಿಸ್ಕೊಳ್ಳೋದಕ್ಕೆ ಅನೇಕ ಹಿಂದಿನ ವರ್ತಕರುಗಳಿಗೆ ಕೃಪಾಶೀರ್ವಾದ ಮಾಡಿದ್ದು ಶ್ರೀ ಗುರು ಶಿವಯೋಗಿ ಬಕ್ಕೇಶ್ವರರು ಅನ್ನುವ ನಂಬಿಕೆ ಎಲ್ಲ ವರ್ತಕರಲ್ಲೂ ಇದೆ. ಹಾಗಾಗಿ ಶ್ರೀ ಗುರು ಶಿವಯೋಗಿ ಬಕ್ಕೇಶ್ವರ ಮಹಾಸ್ವಾಮಿಗೆ ನಮ್ಮ ದಾವಣಗೆರೆ ನಗರದ ಎಲ್ಲ ವರ್ತಕರು ಜಾತಿ ಮತ ಭೇದವನ್ನು ಮರೆತು ಇವರಿಗೆ ನಡ್ಕೊಳ್ತಾರೆ. ರಥೋತ್ಸವ ಆಗುವಾಗ ಎಲ್ಲರೂ ಬಂದು ಅದರೊಳಗೆ ಭಾಗವಹಿಸ್ತಾರೆ. ನಮ್ಮ APMC ಅಂತ ಹೇಳ್ತಾರಲ್ಲ, ರೆಗ್ಯುಲೇಟೆಡ್ ಮಾರ್ಕೆಟ್, ಅವರು ತಮ್ಮ ವ್ಯವಹಾರವನ್ನೇ ಬಂದ್ ಮಾಡಿ ಎಲ್ಲ ಮಾಲೀಕರು, ಎಲ್ಲ ದಲ್ಲಾಲರು, ಎಲ್ಲ ಗುಮಾಸ್ತರು, ಎಲ್ಲ ಕಾರ್ಮಿಕರು, ಹಮಾಲಿಗಳು ಸಹ ಬಂದು ಈ ಉತ್ಸವದಲ್ಲಿ ಭಾಗವಹಿಸ್ತಾರೆ. ಅಷ್ಟು ಅದ್ದೂರಿಯಾಗಿ ಉತ್ಸವ ನಡೆಯುತ್ತೆ. ನೋಡದೇ ಇರೋರು ಬಂದು ಈ ರಥೋತ್ಸವವನ್ನು ಪ್ರತಿ ವರ್ಷದ ಚೈತ್ರ ಶುದ್ಧ ಪಾಡ್ಯ ಅಂದರೆ ಯುಗಾದಿಯಾಗಿ 5ನೇ ದಿವಸ, ಅಂದರೆ ನಾನೀಗ 2026ನೇ ಇಸ್ವಿ ಮಾರ್ಚ್ 22ನೇ ತಾರೀಕು ನಾನು ಇಲ್ಲಿ ನಿಂತು ಮಾತಾಡ್ತಾ ಇದ್ದೇನೆ. ಅಂದರೆ ನಾಳೆ 23ನೇ ತಾರೀಕು ಸಂಜೆ ಅದ್ಭುತವಾಗಿ ರಥೋತ್ಸವ ನಡೆಯುತ್ತೆ. ತುಂಬ ಸಾಂಪ್ರದಾಯಿಕವಾಗಿ ಅಷ್ಟೇ ವಿಜೃಂಭಣೆಯಿಂದ ನಡೆಯುತ್ತೆ. ಎಲ್ಲರೂ ಬಂದು ನೋಡಬೇಕು, ನೋಡಿದವರು ಮತ್ತೆ ಮತ್ತೆ ನೋಡಿ ಸಂತೋಷ ಪಡಬೇಕು, ನೋಡದೇ ಇರೋರು ತಮ್ಮ ಎಲ್ಲ ಬಂಧು ಮಿತ್ರರನ್ನು ಕರ್ಕೊಂಡು ಬಂದು ತೋರಿಸ್ಬೇಕು ಅದನ್ನು. ಇಂತಹ ಶ್ರೀ ಗುರು ಶಿವಯೋಗಿ ಬಕ್ಕೇಶ್ವರ ಮಹಾಸ್ವಾಮಿಗಳವರು 1853ನೇ ಇಸ್ವಿನಲ್ಲಿ ಸಾಕು ನನಗೆ ಇನ್ನು ಈ ಲೋಕ ಇಹಲೋಕ, ನಾನಿನ್ನು ಕೈಲಾಸಕ್ಕೆ ಹೋಗಬೇಕು ಅಂತ ಹೇಳಿ ಅವರು ಅಪ್ಪಣೆಯನ್ನು ಮಾಡಿ ತನ್ನ ಆ ಪಾರ್ಥಿವ ಶರೀರ ಅಂತ ಹೇಳ್ತೀವಲ್ಲ, ಬ್ರಹ್ಮೀಭೂತವಾದ ಆ ಶರೀರವನ್ನು ಈ ಭಾಗದಲ್ಲಿ, ಆಗ ಈ ಭಾಗ ಚೌಕಿಪೇಟೆ ಅನ್ನೋದು ಒಂದು ರೀತಿ ಸ್ಮಶಾನ ಸದೃಶವಾಗಿತ್ತು, ಚೌಕಿ ಗುಂಡಿ ಅಂತ ಕರೀತಾ ಇದ್ರು. ಇಲ್ಲಿ ತನ್ನ ಕ್ರಿಯಾ ಸಮಾಧಿ ಆಗಬೇಕು ಅಂದ್ರು. 1853ರಲ್ಲಿ ಅವರ ಕ್ರಿಯಾ ಸಮಾಧಿ ಇಲ್ಲಾಗುವಾಗ ಚಿತ್ರದುರ್ಗ ಬೃಹನ್ ಮಠದ ಆಗಿನ ಮಹಾಸ್ವಾಮಿಗಳಾಗಿದ್ದ ಸಣ್ಣ ಪಾದದ ಚನ್ನಬಸವ ಮಹಾಸ್ವಾಮಿಗಳು ಬಂದು ಸಾನ್ನಿಧ್ಯ ವಹಿಸಿ ಈ ಕ್ರಿಯಾ ಸಮಾಧಿಯ ಎಲ್ಲ ಕಾರ್ಯಗಳನ್ನು ನೆರವೇರಿಸಿಕೊಟ್ರು. ಅಲ್ಲಿಂದ 1902ನೇ ಇಸ್ವಿಯಿಂದನೇ ಪ್ರಾರಂಭ ಆಗಿ ನಮ್ಮ ದಾವಣಗೆರೆಯ ಪ್ರಸಿದ್ಧ ವರ್ತಕರ ಮನೆತನಗಳಲ್ಲಿ ಒಂದಾದ ಮಾಗನಹಳ್ಳಿ ಮನೆತನದವರು ಬೇರೆ ಎಲ್ಲ ಮನೆತನಗಳವರ ಸಹಕಾರದಿಂದ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು. ಆಮೇಲೆ ಈ ದೇವಸ್ಥಾನಕ್ಕೆ ನೀವು ನೋಡ್ತಾ ಇರೋದು ಬೇಕಾದಷ್ಟು ಕೆಲಸಗಳಿಲ್ಲಿ ಆಗಿದೆ. ಈ ದೇವಸ್ಥಾನ ನಿರ್ಮಾಣ ಆದಮೇಲೆ ಇದಕ್ಕೆ ಈ ಕಟಾಂಚನದ ಬಾಗಿಲುಗಳು ಅಲ್ಲೇನೇನೆ ಅಲ್ಲಿ ಹೊರಗಡೆ ನಿಮಗೆ ಕಾಣಿಸುತ್ತೆ ಹಳೆ ಟ್ರೆಜರಿ ಅಂತ ಇಲ್ಲಿದೆ, ಅದನ್ನು ನಿಮಗೆ ತೋರಿಸ್ತೇನೆ. ಆ ಹಳೆ ಟ್ರೆಜರಿಯನ್ನ, ಆಮೇಲೆ 2 ಚಿಕ್ಕದಾದ ಆನೆಗಳಿದ್ವು, ಹಿತ್ತಾಳೆಯ ಆನೆಗಳು 2 ಚಿಕ್ಕದು, ಈಗ ಅದು ಎಲ್ಲಿ ಒಳಗಿಟ್ಟಿರಬೇಕು ಅಂತ ಕಾಣಿಸುತ್ತೆ. ಆಮೇಲೆ ಇದನ್ನೆಲ್ಲ ಮಾಡಿಸಿಕೊಟ್ಟವ್ರು ಅವಾಗ ಹಂಜಿಗೆ ಮಠದ ವೀರಭದ್ರಯ್ಯನವರು. ಅದಾದಮೇಲೆ ಬೇಕಾದಷ್ಟು ದಾನಿಗಳು ಇದಕ್ಕೆ ಮಾಡಿದ್ದಾರೆ. ಇದೇ ಆ ಹಳೆ ಟ್ರೆಜರಿ, ನಾನು ಹೇಳಿದ್ನಲ್ಲ ದಾನಿಗಳೆಲ್ಲ ಇದೇ ತರ ಬೇಕಾದಷ್ಟು ದಾನ. ಹಾಗೆ ನೋಡ್ತಾ ಹೋದ್ರೆ ಆತ್ಮೀಯರೇ, ಈ ದೇವಸ್ಥಾನವನ್ನ ಮಾಗನಹಳ್ಳಿ ಮನೆತನದವರು ಕಟ್ಟಿಸುವಾಗ ಅದಕ್ಕೆ ಮೂಲ ಪ್ರೇರಣೆ ಹರಿಹರದ ಸತ್ಯಪ್ಪ ಶೆಟ್ಟರು ಅಂತ ಹೇಳಿ, ಅವರಿಗೆ ಸತ್ಯನಾರಾಯಣ ಶೆಟ್ಟರು ಅಂತ ಕರೀತಾರೆ. ಶ್ರೀ ಗುರು ಶಿವಯೋಗಿ ಬಕ್ಕೇಶ್ವರ ಮಹಾಸ್ವಾಮಿಗಳವರು ದಾವಣಗೆರೆಗೆ ಬಂದು ನೆಲೆಸುವ ಪೂರ್ವದಲ್ಲಿ ಹರಿಹರದಲ್ಲಿ ಕೆಲವು ಸಮಯ ಇದ್ರು ಆ ಸತ್ಯಪ್ಪ ಶೆಟ್ಟರ ಆಶ್ರಯದಲ್ಲಿ.
ಸತ್ಯಪ್ಪ ಶೆಟ್ಟರು ಅವ್ರ ಜೊತೆಗೆ ತುಂಬಾ ಚೆನ್ನಾಗಿ ಭಕ್ತಿಯಿಂದ ನಡ್ಕೊಳ್ತಾ ಇದ್ರು. ಸತ್ಯಪ್ಪ ಶೆಟ್ಟರಿಗೆ ಪುತ್ರ ಸಂತಾನ ಇರಲಿಲ್ಲ. ಸಂತಾನ ಭಾಗ್ಯ ಬೇಕು ಅಂದಾಗ ಅವರಿಗೆ ಆಶೀರ್ವದಿಸಿದ್ರು ಶ್ರೀ ಗುರು ಶಿವಯೋಗಿ ಬಕ್ಕಪ್ಪನವರು. ಅದರಿಂದಾಗಿ ಆ ಸತ್ಯಪ್ಪ ಶೆಟ್ಟರು ಸಹ ಈ ದೇವಸ್ಥಾನ ನಿರ್ಮಾಣ ಆಗುವಾಗ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ, ದಾನಗಳನ್ನು ಕೊಟ್ಟಿದ್ದಾರೆ ಎನ್ನುವುದು ಸಹ ನಮಗೆ ತಿಳಿದು ಬರ್ತಾ ಇದೆ. ಶಿವಯೋಗಿ ಬಕ್ಕೇಶ್ವರ ಮಹಾಸ್ವಾಮಿಗಳವರು ಬಳಸಿದ ಪಾದುಕೆಗಳು ಬಹಳ ಅಮೂಲ್ಯವಾದ ಪಾದುಕೆ. ಅದಕ್ಕೂ ಸಹ ಈಗ ಬೆಳ್ಳಿಯ ಕವಚವನ್ನ ಮಾಡಿಸಿದ್ದಾರೆ. ಈ ಪಾದುಕೆಗೆ ಬಹಳ ವಿಶೇಷವಾದ ಪಾವಿತ್ರತೆ ಇದೆ. ಇದಕ್ಕೆ ನಾನು ಭಕ್ತಿ ಸಮರ್ಪಣೆ ಮಾಡಿದೆ. ಇವರೆಲ್ಲ ಈ ದೇವಸ್ಥಾನದ ಎಲ್ಲ ಕಾರ್ಯಗಳಲ್ಲೂ ಆಸಕ್ತಿಯಿಂದ ಭಾಗವಹಿಸುವ ಭಕ್ತಾದಿಗಳಾಗಿದ್ದಾರೆ. ಬನ್ನಿ, ಇಂತಹ ದೇವಸ್ಥಾನದಲ್ಲಿ ನಾನು ನಿಮಗೆ ಆ ವಿಗ್ರಹಗಳ ಬಗ್ಗೆ ಹೇಳಿದ್ನಲ್ಲ, ಈಗ ಮತ್ತೆರಡು ವಿಗ್ರಹಗಳನ್ನು ನಿಮಗೆ ತೋರಿಸ್ತೇನೆ. ಇದು ಹಿತ್ತಾಳೆಯಿಂದ ಮಾಡಿರುವ ಗಜ ವಾಹನ. ಇದಕ್ಕೆ ಸಣ್ಣ ತೇರು ಅಂತ ಕರೀತಾರೆ. ಇವತ್ತು ಈ ಗಜವಾಹನೋತ್ಸವ ನೆರವೇರುತ್ತೆ. ನೋಡಿ, ಆನೆ ಎಷ್ಟು ಹಿತ್ತಾಳೆ ಮತ್ತು ತಾಮ್ರದಲ್ಲಿ ಕಲಾತ್ಮಕವಾದ ಕೆಲಸ ಇದೆ. ನಾನು ಹೇಳಿದ್ನಲ್ಲ, 3 ವಿಗ್ರಹಗಳನ್ನು ಅಪರೂಪವಾಗಿ ನಿಮಗೆ ತೋರಿಸ್ತೀನಿ ಅಂತ. ನಂದಿಯನ್ನು ನಿಮಗೆ ತೋರಿಸಿದೆ. ಇದು ಸಹ ಸುಮಾರು 4.5 ಅಡಿ ಎತ್ತರ ಇರುವ ಇದು ಆನೆ ಐರಾವತದ ಪ್ರತಿರೂಪ ಅನ್ನೋ ಹಾಗೆ ಕಂಗೊಳಿಸ್ತಾ ಇದೆ. ಇದನ್ನು ಸಹ ಮೈಸೂರಿನ ಹಿಂದಿನ ಅರಸರುಗಳು ಭಕ್ತಿಪೂರ್ವಕವಾಗಿ ಮಾಡಿಸಿಕೊಟ್ಟಿದ್ದು ಅಂತ ಹೇಳಲಾಗುತ್ತೆ. ಇನ್ನೊಂದು ಕಾಮಧೇನುವಿನ ವಿಗ್ರಹವನ್ನು ತೋರಿಸ್ತೇನೆ, ಬನ್ನಿ. ನೋಡಿ, ಇದು ವೃಷಭ. ಆಗ ವೃಷಭನ ಮುಖ, ನಂದಿಯ ಮುಖ ಮತ್ತು ಮನುಷ್ಯನ ದೇಹ ಇರುವ ಡಮರುಗ ಮತ್ತು ತ್ರಿಶೂಲವನ್ನು ಹಿಡಿದುಕೊಂಡು ಈಶ್ವರನ, ಮಹಾರುದ್ರನ, ಪರಮೇಶ್ವರನ ವಾಹನವಾಗಿರುವ ನಂದಿಯನ್ನ ಇಲ್ಲಿ ನೋಡಿದ್ರೆ, ಅದೇ ನಂದಿ ವೃಷಭ ರೂಪದಲ್ಲಿ ಕಾಮಧೇನುವಿನ ಸಂತಾನವಾಗಿ ವೃಷಭ ರೂಪದಲ್ಲಿ ಇಲ್ಲಿ ಕಾಣಿಸ್ತಾ ಇದೆ. ಇದನ್ನ ಪ್ರತಿ ವರ್ಷ ಕಾರ್ತಿಕ ಮಹೋತ್ಸವದಲ್ಲಿ ರಥೋತ್ಸವಕ್ಕಾಗಿ ಇದನ್ನು ಉಪಯೋಗಿಸ್ತಾರೆ. ಕಾರ್ತಿಕ ಮಾಸದ ಕಡೆ ಕಾರ್ತಿಕ ಅಂತ ಆಚರಿಸುವಾಗ ಮಹಾಸ್ವಾಮಿಗಳವರನ್ನ ಇದರ ಮೇಲೆ ಅವರ ಪೀಠದಲ್ಲಿ ಆಸೀನರಾಗಿರುವಂತೆ ಇದರ ಅಲಂಕಾರಿಕವಾದ ಗೋಪುರಗಳು ಎಲ್ಲ ಇದಕ್ಕೆ ಇದೆ. ಬಹಳ ಚೆನ್ನಾಗಿರುತ್ತೆ. ಇದನ್ನೆಲ್ಲ ನೋಡೋದಕ್ಕೆ ಬರಬೇಕು. ನಾನು ಪ್ರತಿಯೊಬ್ಬ ವೀಕ್ಷಕರಲ್ಲಿ ವಿನಂತಿ ಮಾಡೋದು, ಇದು ನೋಡಿ, ಅದರದ್ದು ಪುರಾತನವಾಗಿದ್ದ, ಇದು ಎಷ್ಟು 100 ವರ್ಷಗಳ ಹಳೆಯದು ಅನ್ನೋದು ನಮಗೆ ಗೊತ್ತೇ ಇಲ್ಲ. ಇದು ಹರಿಹರದ ಚೌಡೇಶ್ವರಿ ಮುಂತಾಗಿ ಯಾವುದೋ ಶಾಕ್ಯ ದೇವತೆಗಳ ಉತ್ಸವವಾಗಿ ಇದನ್ನು ಉಪಯೋಗಿಸ್ತಾ ಇದ್ರು. ಆಮೇಲೆ ಇದನ್ನ ನದಿಯಲ್ಲಿ ಬಿಟ್ಟಿದ್ರಂತೆ, ಆ ಉತ್ಸವ ನಿಂತು ಹೋಗಿದ್ರಿಂದ. ಹೇಗೋ ವಿಷಯ ಗೊತ್ತಾಗಿ ಈ ಬಕ್ಕೇಶ್ವರ ಮಹಾಸ್ವಾಮಿ ದೇವಸ್ಥಾನದ ಸದ್ಭಕ್ತರು ಅಲ್ಲಿಗೆ ಹೋಗಿ ಇದನ್ನ ಹೊಳೆಯಿಂದ ತೆಗೆಸಿ ಇದನ್ನು ಖರೀದಿ ಮಾಡ್ಕೊಂಡು ಬಂದು, ಇದು ಅದ್ಭುತವಾದ, ಈಗ ಸ್ವಲ್ಪ ಶಿಥಿಲಾವಸ್ಥೆಗೆ ಬಂದಿದೆ ಅಂತ ಹೇಳಿ ಹೊಸ ರಥವನ್ನು ಮಾಡಿಸಿದ್ದಾರೆ. ಆದರೂ ನಿಮಗೆ ಇದೀಗ ನೋಡೋದಕ್ಕೆ ಸಿಗ್ತಾ ಇದೆ. ಬಹಳ ವಿಶೇಷವಾಗಿ ಮುಂಭಾಗದಲ್ಲಿ ಗಣಪತಿ, ಮೇಲ್ಗಡೆ ಸುತ್ತು ಅಷ್ಟದಿಕ್ಪಾಲಕರುಗಳು, ಹಿಂದ್ಗಡೆ ಶ್ರೀ ದುರ್ಗಾಂಬಿಕೆ, ಒಂದು ಬದಿಯಲ್ಲಿ ಚೌಡೇಶ್ವರಿ, ಮತ್ತೆ ಮತ್ತೊಂದು ಬದಿಯಲ್ಲಿ ಮತ್ತೊಂದು ದೇವತೆಗಳು, ಷಣ್ಮುಖ, ಹೀಗೆ ಇದು ಆನೆಗಳ ಸಾಲು. ಇದು ರಥವನ್ನ ಎತ್ತಿ ಹಿಡಿದ ಇವರು ರಥಾರೂಢಿಗಳು. ಇದು ಸಿಂಹ ವಾಹನದಲ್ಲಿ, ಸಿಂಹ ಅಕ್ಕಪಕ್ಕದಲ್ಲಿ, ಹೀಗೆ ಅತ್ಯಂತ ಸಾಂಪ್ರದಾಯಿಕವಾಗಿ ಈ ರಥವನ್ನ ಮಾಡಿದ್ದಾರೆ. ಇದು ರಥದ ಗಡ್ಡೆ, ಇದು ಹಳೆಯ ರಥದ ಗಡ್ಡೆ. ಇದು ಇದಕ್ಕಿಂತ ಆಕರ್ಷಕವಾಗಿ ಹೊಸ ರಥವನ್ನು ಮಾಡಿದ್ದಾರೆ. ನಾನು ತಮಗೆಲ್ಲ ಹೇಳಿದ ಹಾಗೆ ನಾಳೆ ರಥೋತ್ಸವ ಇದೆ. ತಪ್ಪದೆ ಎಲ್ಲರೂ ಬಂದು ಆ ರಥವನ್ನು ನೋಡಬೇಕು ಮತ್ತು ಈ 3 ವಿಗ್ರಹಗಳ ದರ್ಶನವನ್ನು ನೀವು ತಗೊಳ್ಬೇಕು. ಇವತ್ತು ಬನ್ನಿ, ನಿಮಗೆ ಗಜವಾಹನೋತ್ಸವ ಇದೆ. ನಾಳೆ ಬನ್ನಿ, ಮಹಾರಥೋತ್ಸವ ಇದೆ. ನಾಡಿದ್ದು ಬನ್ನಿ, ನಂದಿವಾಹನೋತ್ಸವ ಇದೆ. ಈ ಶ್ರೀ ಗುರು ಶಿವಯೋಗಿ ಬಕ್ಕೇಶ್ವರ ಮಹಾಸ್ವಾಮಿಗಳು ದಾವಣಗೆರೆಯ ವ್ಯಾಪಾರೋದ್ಯಮಕ್ಕಷ್ಟೇ ಅಲ್ಲ, ನಂಬಿ ಬಂದ ಎಲ್ಲರಿಗೂ ಜಾತಿ ಮತ ಭೇದ ಇಲ್ಲದೇನೆ ಆಶೀರ್ವಾದ ಮಾಡುವ ಮಹಾಸ್ವಾಮಿ ಅಂತ ಆಗಿರೋದ್ರಿಂದ ಈ ನಮ್ಮ ದಾವಣಗೆರೆಯ ರಾಜಬೀದಿ ಆಗಿರುವ ಈ ಚೌಕಿಪೇಟೆಗೆ ಯಾವುದೇ ಜಾತಿ ಮತಸ್ಥರ ಸಾಂಪ್ರದಾಯಿಕವಾದ ಧಾರ್ಮಿಕವಾದ ಮೆರವಣಿಗೆಗಳು ಬಂದರೂ ಸಹ ಈ ಶ್ರೀ ಗುರು ಶಿವಯೋಗಿ ಬಕ್ಕೇಶ್ವರ ದೇವಸ್ಥಾನದ ಮುಂದೆ 2 ನಿಮಿಷ ನಿಂತುಕೊಂಡು ಅವರು ತಮ್ಮ ಭಕ್ತಿಯನ್ನು ಸಮರ್ಪಿಸಿ ಹೋಗ್ತಾರೆ. ಬಹಳ ವಿಶೇಷವಾಗಿ ನಮ್ಮ ಭಾವಸಾರ ಕ್ಷತ್ರಿಯ ಸಮಾಜದವರು ಇರ್ಬೋದು, ನಾಮದೇವ ಸಿಂಪಿ ಸಮಾಜದವರು ಇರ್ಬೋದು, ಅವರ ವಿಠ್ಠಲ ರುಕ್ಮಾಯಿ ಅವರದ್ದು ಆ ದಿಂಡಿ ಮಹೋತ್ಸವ ಬರುವಾಗ ಕಡಿಮೆ ಅಂತಂದರೆ 1/4 ಗಂಟೆ ಇಲ್ಲಿ ನಿಂತ್ಕೊಂಡು ಬಕ್ಕೇಶ್ವರ ಸ್ವಾಮಿ ಮುಂದೆ ತಮ್ಮ ಅಭಂಗಗಳನ್ನು ಹಾಡ್ತಾ, ಕೀರ್ತನೆಗಳನ್ನು ಹಾಡ್ತಾ, ಬೇಕಾದಷ್ಟು ಬಕ್ಕೇಶ್ವರ ಸ್ವಾಮಿಯನ್ನು ಭಕ್ತಿ ಸಮರ್ಪಿಸ್ತಾ ಇಲ್ಲಿ ನೃತ್ಯಗಳನ್ನು ಮಾಡಿ ಹೋಗ್ತಾರೆ. ಅದೇ ಪ್ರಕಾರವಾಗಿ ಎಲ್ಲ ಜಾತಿ ಜನಾಂಗದವರ ಉತ್ಸವಗಳು ಬರುವಾಗನೂ ಬಕ್ಕೇಶ್ವರ ಮಹಾಸ್ವಾಮಿಯ ಮುಂದೆ. ಅಷ್ಟೇ ಅಲ್ಲ, ಯಾವ್ಯಾವ ಸಲ ಮೈಸೂರಿನ ಅರಸರುಗಳು, ಮಹಾರಾಜರುಗಳು ದಾವಣಗೆರೆಗೆ ಬಂದಿದ್ದಾರೋ, ಕೊನೆಗೆ ದಾವಣಗೆರೆಗೆ ಬಂದವರು
ಜಯಚಾಮರಾಜೇಂದ್ರ ಒಡೆಯರ್ ಬಹದ್ದೂರ್ ಅವರು 1956ನೇ ಇಸ್ವಿನಲ್ಲಿ ಅವರು ಸಹ ಈ ಬಕ್ಕೇಶ್ವರ ದೇವಸ್ಥಾನದ ಮುಂದೆ ಬಂದು ಹೋದರು. ನಾನು ಅದನ್ನು ಪ್ರತ್ಯಕ್ಷ ಕಂಡಿದ್ದೇನೆ. ಇಲ್ಲಿ ಆನೆಯನ್ನು ನಿಲ್ಲಿಸಿ ಆನೆ ಮುಖಾಂತರ ಅವರಿಗೆ ಹಾರ ಸಮರ್ಪಣೆ, ಬಕ್ಕೇಶ್ವರರ ಪ್ರಸಾದ ರೂಪವಾದ ಬಕ್ಕೇಶ್ವರರ ಮಾಲೆಯನ್ನು ಮಹಾರಾಜರಿಗೆ ಸಮರ್ಪಿಸಲಾಯಿತು. ಅವ್ರ ಜೊತೆಗೆ ಆವಾಗ ಎಸ್ ನಿಜಲಿಂಗಪ್ಪನವರು ಇದ್ದರು, ಹಾಗೂ ನಮ್ಮ ಆರ್ಕಾಟ್ ರಾಮಸ್ವಾಮಿ ಮೊದಲಿಯಾರಿದ್ದರು, ಮೈಸೂರು ಸಂಸ್ಥಾನದ ಮಾಜಿ ದಿವಾನರು. ಹೀಗೆ ಯಾರ್ಯಾರು ಪ್ರಮುಖರು ದಾವಣಗೆರೆಗೆ ಬರ್ತಾರೋ ಬಕ್ಕೇಶ್ವರ ಮಹಾಸ್ವಾಮಿಯ ದರ್ಶನವನ್ನು ತಗೊಳ್ಳೋದು ಸಹ ಇದೆ. ಇಂತಹ ಶ್ರೀಗುರು ಶಿವಯೋಗಿ ಬಕ್ಕೇಶ್ವರ ಮಹಾಸ್ವಾಮಿಯವರ ಮಹಾರಥೋತ್ಸವ ನಾಳೆ ಸಾಯಂಕಾಲ ನೆರವೇರುತ್ತೆ. ದಯಮಾಡಿ ಪ್ರತಿಯೊಬ್ಬರು ಬಂದು, ನಾಳೆ ಅಂದರೆ ಮಾರ್ಚ್ 23ನೇ ತಾರೀಕು ಸಾಯಂಕಾಲ 6:30-7 ಗಂಟೆಯಿಂದ ಪ್ರಾರಂಭ ಆದರೆ ಬೆಳಗಾವಿನ ಜಾವ ಆಗೋವರೆಗೂ ಈ ರಥೋತ್ಸವದ ಸಂಭ್ರಮ ನಡೀತಾ ಇರುತ್ತೆ. ಎಲ್ಲರೂ ಸ್ವಾಮಿಯ ರಥಾರೋಹಣ ಆಗುವಾಗ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಭಕ್ತರು ಮತ್ತು ಎಲ್ಲ ನಮ್ಮ ಈ ಪಾರಂಪರಿಕವಾದ ಉತ್ಸವ ಆಚರಣೆಗಳನ್ನು ನೋಡಬೇಕು ಅನ್ನುವ ಅಭಿಲಾಷೆ ಇರೋರು ತಾವೊಬ್ಬರೇ ಬರೋದಲ್ಲ, ಬಂಧು ಮಿತ್ರರ ಮತ್ತು ಮನೆಯಲ್ಲಿರುವ ಕುಟುಂಬದ ಸದಸ್ಯರು ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ತೋರಿಸ್ಬೇಕು. ಆದರೂ ಈ ಚೌಕಿಪೇಟೆ ನೋಡಬೇಕು, ಬಕ್ಕೇಶ್ವರ ಮಹಾಸ್ವಾಮಿಯ ಉತ್ಸವ ನೋಡಬೇಕು, ಇಲ್ಲಿಯ ವೈಭವ ನೋಡಬೇಕು, ಇಲ್ಲಿಯ ಕೋಲಾಟ ಇರುತ್ತೆ, ಬೇಕಾದಷ್ಟು ಸಾಂಪ್ರದಾಯಿಕವಾದ ಪ್ರದರ್ಶನಗಳಿರುತ್ತೆ, ಅದನ್ನೆಲ್ಲ ನೋಡಬೇಕು. ಧನ್ಯವಾದಗಳು.